So today, when it comes to choosing the right implant, ಏನೇನು ಅವೈಲಬಲ್ ಇದೆ ಇವತ್ತಿಗೆ? How has it changed over years? ಓವರ್ ಇಯರ್ಸ್ ನಾವು ಕಂಪ್ನಿ ಅಂತ ಹೇಳಿದೆ ದೆರ್ ಆರ್ ಒಂದು 5-6 ಕಂಪ್ನೀಸ್ ಇದೆ ಮ್ಯಾಮ್ ಇಂಡಿಯಾದಲ್ಲಿ. ಆ ಒಂದು 5-6 ಕಂಪ್ನೀಸು ನಾವು ಇಂಪ್ಲ್ಯಾಂಟ್ ಚೂಸ್ ಮಾಡೋದು ಅನ್ನೋದು ಒಂದು ಅಷ್ಟೊಂದು ರೈಟ್ ಅಲ್ಲ ಮ್ಯಾಮ್. ಇಂಪ್ಲಾಂಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಇಂಪ್ಲ್ಯಾಂಟ್. ಸೊ ಡಾಕ್ಟರ್ ಇಂಪಾರ್ಟೆಂಟ್. ಅಂದರೆ ಅದು ಯಾವ ರೀತಿ ಇಂಪ್ಲ್ಯಾಂಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸೊ ವಾಟ್ ಕ್ಯಾನ್ ಗೋ ರಾಂಗ್ ಇನ್ ಇಂಪ್ಲಾಂಟ್ಸ್? ಇಂಪ್ಲ್ಯಾಂಟ್ಸಲ್ಲಿ ಈಗ ವೈಲ್ ಸರ್ಜರಿನ ಯಾವ ಥರ ಜನರಲಿ ವೈಲ್ ಸರ್ಜರಿ ಸಮ್ಟೈಮ್ಸ್ ಅದು ಆ ಆ್ಯಂಗಲ್ ಸ್ವಲ್ಪ ಏನಾದ್ರು ಮಿಸ್ ಮ್ಯಾಚ್ ಆದರೆ ಆ ಇನ್ಸ್ಟ್ರೂಮೆಂಟಿಂದ ಅದೊಂದು ಸ್ವಲ್ಪ ಆ್ಯಂಗಲ್ ಟಿಲ್ಟ್ ಆಗಿ ಏನಾದ್ರು ಇಂಪ್ಲ್ಯಾಂಟ್ ಕೂತ್ಕೊಂಡ್ರೆ ಅದು ಒಂದು, ಅಥವಾ ಒಂದು ಕೆಲವು ಲಿಗಮೆಂಟ್ಸು ಸಮಥಿಂಗ್ ಲೈಕ್ ಸ್ಟ್ರೆಚ್ ಆದರೆ ಏನಾದ್ರು ಡ್ಯಾಮೇಜ್ ಆದರೆ ದೆನ್ ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ ನೀದು. ಆ್ಯಂಡ್ ಮತ್ತು ಆ ಸೈಜಿಂಗ್ ಅಂತ ನಾವು ಮಾಡ್ತೀವಿ ಕೆಲವು ಸರಿ. ಸೈಜಿಂಗ್ ಅಂದರೆ ಈಗ ನೀ ಸರ್ಜರಿ ಮಾಡುವಾಗ ನಮ್ಮ ಹತ್ರ ಈಗ ಪರ್ಟಿಕ್ಯುಲರ್ ಕಂಪನಿ ತೊಗೊಂಡ್ರೆ ಅದರಲ್ಲಿ ಒಂದು 5-6 ಸೈಜ್ ಇದೆ ಅಂತ ಇಟ್ಕೊಳ್ಳಿ. 1 2 3 4 5 ಅಂತ. ಈಗ ನಿಮ್ಮ ನೀ ಜಾಯಿಂಟು 3 ಇರ್ಬೋದು ಸೈಜು, ನಂದು 3 ಇರ್ಬೋದು, 4 ಇರ್ಬೋದು, ಇನ್ನೊಬ್ರದ್ದು 5 ಇರ್ಬೋದು. ಸೊ ಆ ಸೈಜ್ನ ನಾವು ಅಲ್ಲಿ ಮೆಜರ್ ಮಾಡ್ತೀವಿ, ನೀನ ಮೆಜರ್ ಮಾಡಿ ಹಾಕ್ತೀವಿ. ಆ ಸೈಜಿಂಗಲ್ಲಿ ಸ್ವಲ್ಪ ಒಂದೊಂದು ಸರಿ ವ್ಯತ್ಯಾಸ ಆದರೆ ಈಗ 4.5 ಬಂದಾಗ 4 ಹಾಕಬೇಕಾ 5 ಹಾಕಬೇಕಾ, ಆ ಥರ ವ್ಯತ್ಯಾಸಗಳು ಸಮಟೈಮ್ಸ್. ಅಲ್ಲ, ಅದು ನಾವು ಅಲ್ಲೇ ಆನ್ ಟೇಬಲ್ ನಾವು ಗ್ಯಾಪ್ಸ್ ಅಂತ ನೋಡ್ತೀವಿ ಮ್ಯಾಮ್. ಗ್ಯಾಪ್ಸ್ ನೋಡಿ ಇವಾಗ ಅದು ಓವರ್ ಹ್ಯಾಂಗ್ ಇದೆಯಾ ಅಥವಾ ದೊಡ್ಡದಾಗಿದೆಯಾ ಅಥವಾ ಚಿಕ್ಕದಾಗಿದೆಯಾ, ಅಲ್ಲಿ ಕರೆಕ್ಟ್ ಆಗುತ್ತಾ, ಗ್ಯಾಪ್ ಕರೆಕ್ಟ್ ಇದೆಯಾ ಅಂತ ಓಪನ್ ಮಾಡಿ ಅಲ್ಲಿ ಅದಕ್ಕೆ ನಾನು ಹೇಳಿದೆ ಇಂಪ್ಲಾಂಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ನಾನು ಅದೇ ಹೇಳಿದೆ ಮ್ಯಾಮ್. ಸೊ ಆ ಥರ ನಾವು ನೋಡಿ ಇದು ಮಾಡ್ತೀವಿ. ಆ್ಯಂಡ್ ವಾಟ್ ಕ್ಯಾನ್ ಗೋ ರಾಂಗ್ ಅಂತ ಹೇಳಿದ್ರಲ್ಲ, ಡ್ಯೂರಿಂಗ್ ಸರ್ಜರಿ ಈ ಥರ ಒಂದು ಅದು ಸ್ವಲ್ಪ ರಿಸೆಕ್ಷನ್ ಆ್ಯಂಗಲ್ಲು ಅಥವಾ ಆ್ಯಕ್ಸಿಸ್ಸು ಅಥವಾ ಲಿಗಮೆಂಟ್ ಏನಾದ್ರು ಡ್ಯಾಮೇಜ್ ಆಗೋದು ಅಥವಾ ಸೈಜಿಂಗು ಅಥವಾ ಗ್ಯಾಪ್ಸು. ಕೆಲವು ಸರಿ ತುಂಬ ಲೂಸಾಗಿ ಇಟ್ಬಿಟ್ರೆ ಅಥವಾ ಅದು ಕಾಲು ಅಷ್ಟೊಂದು ಸ್ಟೆಬಿಲಿಟಿ ಇರೋಲ್ಲ. ಕೆಲವು ಸರಿ ತುಂಬ ಟೈಟಾಗಿಟ್ರೆ ಅವ್ರಿಗೆ ಬೆಂಡ್ ಮಾಡೋಕ್ಕಾಗಲ್ಲ ಅದು. ಆ್ಯಂಡ್ ದೆನ್ ಆಫ್ಟರ್ ಸರ್ಜರಿ ಸಮ್ಟೈಮ್ಸ್ ಇನ್ಫೆಕ್ಷನ್ ಅಂತ ಕೇಳಿರ್ಬೋದು ನೀವು. ಕೆಲವರು ಹೇಳ್ತಾರೆ ಪೇಷಂಟ್ಸ್ಗೆ, ಕೆಲವರೆಲ್ಲ ಹೇಳ್ತಾರೆ ಇನ್ಫೆಕ್ಷನ್ ಅಂದರೆ ಈ ಒಂದು ಸರಿ ನೀ ರಿಪ್ಲೇಸ್ಮೆಂಟ್ ಇನ್ಫೆಕ್ಷನ್ ಆದರೆ ತುಂಬ ಅಷ್ಟು ಬೇಗ ಹೀಲ್ ಆಗಲ್ಲ, ಯಾಕಂದರೆ ಫಾರಿನ್ ಬಾಡಿ ಅಲ್ಲ ಅದು. ಅದು ಇನ್ಫೆಕ್ಷನ್ನು ಸಮ್ಟೈಮ್ ಇಮ್ಯುನಿಟಿ ಕಡಿಮೆಯಿಂದ ಆಗ್ಬೋದು, ಸಮ್ಟೈಮ್ಸ್ ಆ ಬಾಡಿ ಅವ್ರಿಗೆ ಆಕ್ಸೆಪ್ಟ್ ಮಾಡೋದ್ರಲ್ಲೇ ಆಗ್ಬೋದು. ಮೆಟಲ್ ಗೊತ್ತಾಗುತ್ತೆ ಅದೊಂದು 1 month 2 monthsಲ್ಲಿ ಗೊತ್ತಾಗ್ಬಿಡುತ್ತೆ ಸಿಂಪ್ಟಮ್ಸ್. ಅಂದರೆ ಅರ್ಲಿ ಇನ್ಫೆಕ್ಷನ್ ಆದರೆ, ಅಂದರೆ ಪಸ್ಸು ಏನಾದ್ರು ಬಂದರೆ ಅಥವಾ ವಾಟರ್ ಡಿಸ್ಚಾರ್ಜ್ ಕಂಟಿನ್ಯೂಸ್ ಹೀಲ್ ಆಗ್ತಾ ಇಲ್ಲ ಅಂದರೆ ತುಂಬ ರೇರ್ ಇದು. ಅಂದರೆ ನಾನು ಹೇಳ್ತಿರೋದು ಒಂದು 500 ಜನಕ್ಕೆ ಒಬ್ಬರಿಗೆ ಅಥವಾ 1,000 ಜನಕ್ಕೆ ಒಬ್ಬರಿಗೆ ಆ ಥರ ಚಾನ್ಸಸ್ಸು. ಸೊ ದೀಸ್ ಆರ್ ಆಲ್ ಬಟ್ ಅದನ್ನು ನಾವು ಲಾರ್ಜರ್ ಇದರಲ್ಲಿ ನಾವು ಪಾಪ್ಯುಲೇಷನ್ಗೆ ಹೇಳಬೇಕು ಅಂದರೆ ನಾವು ಅದನ್ನು ನೆಗೆಟಿವಿಟಿ ತಗೋಬಾರ್ದು ಮ್ಯಾಮ್. ಈಗ ನಾನು ಹೇಳಿದೆ ಇಷ್ಟು ಸರ್ಜರೀಸ್ ಆಗ್ತಾಯಿದೆ ಅಂತ, ಬಟ್ ಏನಂದರೆ ಜನಕ್ಕೆ ಇನ್ನೂ ಹೆದರಿಕೆ ಇದೆ. ಡೆಫಿನೆಟ್ಲಿ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ 1 month 2 months ಸ್ವಲ್ಪ ನೋವಿರುತ್ತೆ. ಆಮೇಲೆ ಈಗ ನೀವೇ ಸರ್ಜರಿ ಮಾಡಿಸ್ಕೊಂಡಿದ್ದೀರಲ್ಲ, ಸ್ಟಾರ್ಟಿಂಗ್ ನೋವಿರುತ್ತಲ್ವ. ಬೋನ್ ಆ್ಯಂಡ್ ಜಾಯಿಂಟ್ ಎನಿ ಪ್ರೊಸೀಜರ್ ಸ್ವಲ್ಪ ಪೇಯ್ನ್ ಇರುತ್ತೆ. ಬಟ್ ಅದಕ್ಕೆಲ್ಲ ಇಂಜೆಕ್ಷನ್ಸು ಮತ್ತು ಮೆಡಿಸಿನ್ಸ್ ಎಲ್ಲ ಕೊಡೋದ್ರಿಂದ ಕಡಿಮೆ ಆಗುತ್ತೆ. ಆದರೆ ಅವ್ರಿಗೆ ಸ್ವಲ್ಪ ಹೆದರಿಕೆ ಇರುತ್ತೆ, ನೋವಾಗ್ಬೋದೇನೋ ಅನ್ನೋದು. ಇಲ್ಲೊಂದು ಹೇಳ್ಬೋದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು, ನಂಗೆ ಹೆದರಿಕೆ ಆಗೋದಕ್ಕಿಂತ ಹೆದರ್ಸಿದ್ದು ಜಾಸ್ತಿ. ದೆನ್ ಇಟ್ ಈಸ್ ಗುಡ್ ಅಲ್ಲ. ಇದೇನ ನಾನು ಹೇಳಕ್ಕೆ ಹೋಗಿದ್ದು ಇವಾಗ. ಆ್ಯಕ್ಚುಲಿ ಇವಾಗ ಜನಗಳು ಹೆದರ್ಕೊಳ್ಳೋದೇ ಜಾಸ್ತಿ. ಅಂದರೆ ಇವಾಗ ಮಾಡಿಸ್ಕೊಂಡಿರೋರು ಫಸ್ಟು 1 month 2 months ಸ್ವಲ್ಪ ಕಷ್ಟ ಆಗಿರುತ್ತೆ, ಆಮೇಲೆ ಆರಾಮಿರ್ತಾರೆ. ಆದರೆ ಇಲ್ಲ ಇದು ತುಂಬ ನೋವಿದೆ ಬೇಡ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಇನ್ನು 2-3 ವರ್ಷ ಅವರು ಹಾಗೆ ನೋವಲ್ಲೇ ಕಳೆದೇ ಬಿಡ್ತಾರೆ. ಮತ್ತು ಒಂದು ನಡೆಯೋಕ್ಕೆ ಆಗಿಲ್ಲದೆ ಹೋದಾಗ ಬರ್ತಾರೆ. ಅದು ನೀವು ಕರೆಕ್ಟಾಗಿ ಹೇಳಿದ್ರಿ. ಅದೇ ನಾನು ನೋಡೋದು. ಅಂದರೆ ಎಷ್ಟೊಂದು ಜನ ಇದು ತುಂಬ ಪೇಯ್ನ್ ಆಗುತ್ತೆ, ಅದು ಫೇಲ್ಯೂರ್ ಆಗುತ್ತೆ. ಆ ಫೇಲ್ಯೂರ್ ಅನ್ನೋದು ಒಂದು ವರ್ಡು ಹೇಳ್ತಾರೆ, ಫೇಲ್ಯೂರ್ ಆಗಿದೆ ಅಂತ. ಇದು ನಮ್ಮ ಆರ್ಥೋಪೆಡಿಕ್ಸಲ್ಲಿ ಕಾಮನಾಗಿ ಹೇಳ್ತಾರೆ ಜನ, ಸಕ್ಸಸ್ ಆಯಿತಾ ಫೇಲ್ಯೂರ್ ಆಯಿತಾ ಅಂತ. ಅಂದರೆ ಅವ್ರ ಈ ಲ್ಯಾಂಗ್ವೇಜಲ್ಲಿ ಈಗ ನಂಗೆ ತುಂಬ ನೋವಾಗ್ತಾಯಿದೆ, ಅದು ನಡೆಯೋಕ್ಕಾಗ್ತಾಯಿಲ್ಲ ಅಂದರೆ ಅವ್ರ ಪ್ರಕಾರ ಇದು ಫೇಲ್ಯೂರ್ ಆಯಿತು ಅಂತ. ಅದೇನಾದ್ರು ಪ್ರಾಬ್ಲಮ್ ಇದ್ದು ಅದು ಸಾಲ್ವ್ ಮಾಡೋ ಥರ ಇರುತ್ತೆ. ಬಟ್ ಕೆಲವರಿಗೆ ತುಂಬ ಪೇಯ್ನ್ ಆಗುತ್ತೆ ಅಂತ ಅವರು ಆ ಪರ್ಸ್ಪೆಕ್ಟಿವಲ್ಲಿ ಅವ್ರು ಹೇಳ್ತಾರೆ ನಂದು ಅಷ್ಟು ಸಕ್ಸಸ್ ಆಗಿಲ್ಲ, ಮಾಡಬೇಡಿ ಅಂತ. ಸೊ ಇದು ಈ ಒಂದು ಮೆಸೇಜು ಅಂದರೆ ನಾನು ಅಟ್ಲೀಸ್ಟ್ ಈ ಒಂದು ಮೀಡಿಯಾದಲ್ಲಿ ನಾನು ಏನು ಹೇಳೋದಂದರೆ ಇದು ಆ್ಯಕ್ಚುಲಿ ತುಂಬ ಸೇಫ್ ಪ್ರೊಸೀಜರ್, ತುಂಬ ಸೇಫು.
ಆ್ಯಂಡ್ ತುಂಬ ಸಾವಿರಾರು ಜನ ಮಾಡಿಸ್ಕೋತಾ ಇದ್ದಾರೆ. ಈ ಬೆಂಗಳೂರಲ್ಲಿ ತೊಗೊಂಡ್ರೆ ಒಂದು ದಿನಕ್ಕೆ ಒಂದು 300-400 ಸರ್ಜರಿ ಆಗ್ತಿರ್ಬೋದು, ಒಂದು ದಿನಕ್ಕೆ ಬರೀ ಬೆಂಗಳೂರಲ್ಲಿ. ಇನ್ನೂ ಜಾಸ್ತಿನೇ ಆಗ್ತಿರ್ಬೋದು, ನನಗೆ ಎಕ್ಸಾಕ್ಟ್ ಡೇಟಾ ನನಗೆ ಗೊತ್ತಿಲ್ಲ. ಸೊ ಇಷ್ಟು ಆಗ್ತಾಯಿದೆ ಅಂದರೆ ಇಷ್ಟೊಂದು ಜನ ಹೆಂಗೆ ಮಾಡಿಸ್ಕೋತಾ ಇದ್ದಾರೆ? ಅಷ್ಟೊಂದು ಫೇಲ್ಯೂರ್ ಆಗ್ತಿದ್ರೆ ಯಾಕೆ ಮಾಡಿಸ್ಕೋತಾ ಇದ್ರು? ಅಬ್ಸಲ್ಯೂಟ್ಲಿ ಅಷ್ಟೊಂದು ಇಲ್ಲ. ಹಾಗಂತ ನಾವು ಫುಲ್ ಪಾಸಿಟಿವ್ ಇಲ್ಲ, ನಿಮಗೆ ಏನೂ ಆಗಲ್ಲ ಮಾಡಿಸಿ, ನಿಮಗೇನು ತೊಂದರೆ ಆಗಲ್ಲ ಅಂತ ನನಗೆ ಬರ್ಕೊಡಿ ಅಂತಲೂ ಆಗಲ್ಲ. ಈ ಮೆಡಿಕಲ್ ಹ್ಯೂಮನ್ ಬಾಡಿನಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಥರ ರಿಯಾಕ್ಟ್ ಆಗುತ್ತೆ. ಒಬ್ಬೊಬ್ಬರು ಬಾಡಿ ಒಂದೊಂದು ಇಮ್ಯುನಿಟಿ ಅಥವಾ ಒಂದೊಂದು ಬೋನ್ಸ್ ಇಸ್ ಡಿಫ್ರೆಂಟ್. ಸೊ ಅವ್ರಿಗೇನೋ ಒಂದು ಸ್ವಲ್ಪ ಲೇಟಾಗಿ ರಿಕವರಿ ಆಗ್ಬೋದು, ಲೇಟಾಗಿ ನೋವು ಇರ್ಬೋದು. ಸೊ ಇದರಿಂದ ವೇರಿಯೇಷನ್ಸ್ ಇರುತ್ತೆ. ಇದೇ ನಾವು ಒಂದು ಫಾರ್ಮುಲಾ ಕೊಟ್ಬಿಟ್ಟು ನೀವು 10 ದಿನಕ್ಕೆ ನೀವು ವಾಕರ್ ಬಿಡ್ತೀರಾ, 15 ದಿನಕ್ಕೆ ನೀವು ಮೆಟ್ಲು ಹತ್ತುತ್ತೀರಾ, 30 ದಿನಕ್ಕೆ ನೀವು ಆಫೀಸ್ಗೆ ಹೋಗ್ತೀರಾ, 40 ದಿನಕ್ಕೆ ಕಾರ್ ಓಡಿಸ್ತೀರಾ ಅಂತ ನಾನು ಹೇಳೋಕ್ಕಾಗಲ್ಲ. ಇದನ್ನು ಹೇಳೋದು ಕಷ್ಟ. ಬಟ್ ರೇಂಜ್ ಕೊಡ್ಬೋದು. ನೀವು 2 ಮಂತ್ಸಿಗೆ ನೀವು ಕಾರ್ ಓಡಿಸ್ತೀರಾ ಅಂತ ಹೇಳ್ಬೋದು. ಈ ಥರ ಹೇಳ್ಬೋದು ನಾವು, ಅಂದರೆ 1.5 to 2 months. ಬಟ್ ಇದನ್ನು ನಾವು ರೇಂಜ್ ಇದು ಸ್ಟ್ರಿಕ್ಟಾಗಿ ನೀವು ಇಷ್ಟೇ ಹೇಳಿ ಅಂತಂದರೆ ಹೇಳೋದು ಕಷ್ಟ.